ಇಂದು ಶಿವರಾತ್ರಿಯ ಪರಮ ಪವಿತ್ರ ದಿವಸ. ಈ ದಿನ ಅನೇಕ ಮಂದಿ ಶಿವನನ್ನು ಬಹಳ ಭಕ್ತಿಯಿಂದ ಧ್ಯಾನ ಮಾಡ್ತಾರೆ. ಇಂದಿನ ದಿವಸದ ಬಗ್ಗೆ ಹೇಳೋದಾದರೆ, ಶಿವರಾತ್ರಿ ದಿವಸ ವಿಷವನ್ನು ಪಾನ ಮಾಡಿದ ಶಿವ ಅಂತ ಎಲ್ಲರೂ ಹೇಳ್ತಾರೆ. ಹೇಗೆ ಅಂತಂದರೆ, ಒಂದು ಸಂದರ್ಭ ಬರುತ್ತೆ, ಆ ಸಮುದ್ರ ಮಥನವಾಗಿ ತುಂಬ ಒಳ್ಳೆಯ ವಸ್ತುಗಳೆಲ್ಲ ಬರುತ್ತೆ. ಐರಾವತ ಮತ್ತಿತರ ಅಮೃತ ಮತ್ತೆಲ್ಲ ವಸ್ತು, ಅದನ್ನೆಲ್ಲ ತೆಗೆದುಕೊಳ್ಳಿ ತಾಮುಂದು ನಾಮುಂದು ಅಂತ ಎಲ್ಲರೂ ಬರ್ತಾರೆ. ಆದರೆ ವಿಷ ಬಂದಾಗ, ಹಲ ವಿಷ ಬಂದಾಗ ಯಾರೂ ಅವರ ಹತ್ರ ಬರೋದಿಲ್ಲ. ಎಲ್ಲರೂ ಹೇಳಿದರೆ ನಮಗೆ ಬೇಡ ಅಂತ. ಆದರೆ ಹಾಲಲ್ಲ ವಿಷಯ ಏನಾದರೂ ಆವತ್ತು ಹೊರಗೆ ಬಂದಿದ್ದರೆ ಇಡೀ ಪ್ರಪಂಚ ಸುಟ್ಟು ಹೋಗ್ತಿತ್ತು, ಮಾನವ ಕುಲವೆಲ್ಲ ನಾಶವಾಗ್ತಿತ್ತು. ಆವಾಗ ಶಿವ ವಿಷವನ್ನು ಸೇವನೆ ಮಾಡಿದ, ಜನರ ದುಃಖಗಳನ್ನೆಲ್ಲ ಸ್ವೀಕರಿಸಿದ, ಜನರ ಎಲ್ಲ ಪಾಪಗಳನ್ನು ಸ್ವೀಕರಿಸಿದ ಮಾತಿನಂತೆ ಎಲ್ಲವನ್ನು ತಾನೇ ವಿಷಯವನ್ನು ಸ್ವೀಕಾರ ಮಾಡಿ ಪಾನ ಮಾಡ್ತಾನೆ. ಇದರಲ್ಲಿ ಏನು ನಮಗೆ ಸಂದೇಶ ಬರುತ್ತೆ ಅಂತಂದರೆ, ಸುಖಕ್ಕೆ ಎಲ್ಲರೂ ಇದ್ದಾರೆ, ಆದರೆ ಕಷ್ಟಕ್ಕೆ ಯಾರೂ ಇಲ್ಲ. ಸುಖ ಬಂದಾಗ ತನಗೆ ಬೇಕು ಅಂತ ಎರಡು ಕೈ ಹಿಡಿದು ಬಿಡ್ತಾರೆ. ಆದರೆ ಸಮಸ್ಯೆಗಳು, ಕಷ್ಟಗಳು, ತಾಪತ್ರಯಗಳು ಬಂದಾಗ ನಮಗೆ ಬೇಡ, ಯಾರಾದರೂ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ಲೋಕದ ಸತ್ಯ. ಈ ದಿವಸ ನಾವು ಎಲ್ಲರೂ ಕೂಡ ಭಗವಂತನಿಗೆ ಪ್ರಾರ್ಥಿಸುವ ಉದ್ದೇಶ, ನಮ್ಮೆಲ್ಲ ಕಷ್ಟಗಳನ್ನ ನೀನು ಸ್ವೀಕಾರ ಮಾಡಿಕೊ, ನಮಗೆ ಸುಖವನ್ನು ಕೊಡು ಅಂತೇಳಿ. ಇಲ್ಲಿ ಭಾಳ ಜನ ಪಾದಯಾತ್ರೆಯಲ್ಲಿ ಬರ್ತಾರೆ. ಅವರೆಲ್ಲ ಬಂದಾಗ ಬಹಳ ಕಷ್ಟಪಟ್ಟು ಪಾದಯಾತ್ರೆಯಲ್ಲಿ ಬರ್ತಾರೆ. ಕೈ ಹಿಡ್ಕೊಂಡು ಮತ್ತು ಗಾಯ ಮಾಡಿಕೊಂಡು ನಾನಾ ರೀತಿ ನೋವು ಮಾಡಿಕೊಂಡು ಬರ್ತಾರೆ. ಬಹಳ ಮುಖ್ಯವಾದ ವಿಷಯ ಏನಂತಂದರೆ, ಅವರೆಲ್ಲರೂ ಕೂಡ ಹೇಳೋದು ಒಂದೇ, ನಮ್ಮ ಕಷ್ಟಗಳೆಲ್ಲ ದೂರ ಮಾಡು ಸ್ವಾಮಿ ಮಂಜುನಾಥ, ಎಲ್ಲ ನಮ್ಮ ಅನಿಷ್ಟಗಳನ್ನು ದೂರ ಮಾಡು ಅಂತ ಹೇಳ್ತಾರೆ. ಶರಣಾಗತಿಯೇ ದೊಡ್ಡ ಶಕ್ತಿ. ಶರಣಾಗತಿಗಿರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಹಾಗಾಗಿ ಅವರೆಲ್ಲ ಶರಣಾಗತಿಯಾಗಿ ನಮ್ಮ ಕಷ್ಟಗಳನ್ನ ದೂರ ಮಾಡು ಸ್ವಾಮಿ ಅಂತ ಕೇಳ್ತಾರೆ. ನಾನು ಎಲ್ಲರಿಗೂ ಇಷ್ಟ ಹೇಳೋದು, ನಿಮ್ಮ ಮನೆ ದೇವರು, ಇಷ್ಟ ದೇವತೆ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಪ್ರಾರ್ಥಿಸಿಕೊಳ್ಳಿ. ಎಲ್ಲ ಕಷ್ಟಗಳು ದೂರ ಆಗಲಿ, ನಿಮಗೆಲ್ಲ ಸಮಸ್ಯೆಗಳು ಈ ವರ್ಷ ದೂರ ಆಗಲಿ. ಎಲ್ಲ ಹಳೆ ಪಾಪಗಳು ಒಮ್ಮೆಗೆ ತೊಳೆದು ಹೋಗಲಿ. ಹೊಸ ಪಾಪ ಕಟ್ಟಿಕೊಡಬೇಡಿ. ಹಳೆ ಪಾಪವನ್ನು ತೊಳೆಯೋದು ಅಂತಂದರೆ ಹೊಸ ಪಾಪವನ್ನು ಕಟ್ಟಿಕೊಡಬಹುದು ಅಂತ ಹೇಳಲ್ಲ. ಅದು ಅಕಸ್ಮಾತಾಗಿ ನಮ್ಮ ನಡೆ ನುಡಿ ಅಥವಾ ಬೇರೆ ಯಾವುದೇ ವ್ಯವಹಾರದಿಂದ ಬಂದರೆ ಕ್ಷಮಿಸಪ್ಪ ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ಬೇಕು. ಇದು ನಾನು ಈ ದಿವಸ ಸಂದೇಶ ಕೊಡ್ತಾ ಇದ್ದೇನೆ. ದೋಷಗಳನ್ನು ಸಂಗ್ರಹ ಮಾಡಬೇಕು, ದೋಷಗಳನ್ನು ಬಿಟ್ಟು ಬಿಡುವುದೇ ಈ ದಿವಸದ ಸಂದೇಶ ಅಂತೇಳಿ ಎಲ್ಲರಿಗೂ ಶಿವರಾತ್ರಿಯ ಶುಭವನ್ನು ಹಾರೈಸ್ತೇನೆ.